ಆತ್ಮೀಯರೇ ನಮಸ್ಕಾರ. ಬಹಳ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ವಿಷಯ. ಒಂದು ವಾರದಿಂದ ನಾವು ಗಮನಿಸ್ತಾ ಇದ್ದೇವೆ, ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಗ್ರಗಣ್ಯರಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಕ್ಕಂತಹ ಲಡ್ಡು ಮುತ್ಯ ಅವ್ರ ಬಗ್ಗೆ ಸಂಚಾರಿ ದೇವರ ಅಂತಕ್ಕಂಥ ಒಂದು ಹಾಡನ್ನು ಬಳಸಿಕೊಂಡು ಯಾರ್ಯಾರು ಏನೇನೋ ಅಮಂಗಲದ ರೀತಿಯೊಳಗೆ ಅಪಪ್ರಚಾರದ ರೀತಿಯೊಳಗೆ ಪ್ಯಾನನ್ನು ಹಿಡಿತಕ್ಕಂತಹದೊಂದು ಏನೋ ಒಂದು ವಿಡಿಯೋ ವೈರಲ್ ಆಗಿದೆ ಅಂಥೇಳಿ ಎಲ್ಲರೂ ಆ ವಿಡಿಯೋಗಳನ್ನು ಮಾಡ್ತಾಯಿದ್ದೀರಿ. ಈಗಿನ ಆ ಸಂಚಾರಿ ಲಡ್ಡಿ ಮುತ್ಯ ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಅವ್ರ ಬಗ್ಗೆ ನಾವು ಮಾತನಾಡೋದಕ್ಕೂ ಹೋಗೋದಿಲ್ಲ. ಆದರೆ ಆತ್ಮೀಯ ಬಂಧುಗಳೇ, ನಮ್ಮ ಪೂರ್ವಜರು, ನಮ್ಮ ಮುತ್ಯಗಳು, ನಮ್ಮ ಅಜ್ಜಿಗಳು ಹೇಳ್ತಾಯಿದ್ರು, ಲಡ್ಡು ಮುತ್ಯ ಅಂದರೆ ಹೆಂಗಿದ್ದಪ್ಪ ಅಂತಂದ್ರೆ ಅವರು ಬುದ್ಧಿಮಾಂದ್ಯರಿದ್ದರು, ಒಪ್ಕೋತೀವಿಲ್ಲ ಅಂತಲ್ಲ. ಯಾವ್ಯಾವ ಮನೆಗಳಿಗೆ ಹೋಗಿ ಪಾದವನ್ನು ಹಾಕಿ ಬಂದರೂ ಅವೆಲ್ಲ ಮನೆಗಳು ದನ್ ಅಂತೇಳಿ ಎದ್ದಾವಿಗಿನ ಕಾಲಕ್ಕೆ. ಅಷ್ಟೇ ಅಲ್ಲ, ಯಾರ್ಯಾರು ಅಂಗಡಿಗಳಿಗೆ ಹೋಗಿ ಅಂಗಡಿಗಳನ್ನು ಸ್ಪರ್ಶ ಮಾಡಿದರೂ ಇವತ್ತಿನ ದಿನ ಅಂಗಡಿಗಳೆಲ್ಲ ಕೋಟ್ಯಾಧಿಪತಿಗಳದಾರ. ಆತ್ಮೀಯ ಬಂಧುಗಳೇ, ಒಬ್ಬ ವ್ಯಕ್ತಿಯ ಭವ್ಯವಾಗಿರ್ತಕ್ಕಂಥ ಮಂದಿರ ಈ ಜಗತ್ತಿನೊಳಗೆ ನಿರ್ಮಾಣ ಆಗ್ತದೆ ಅಂತಂದ್ರೆ ಸುಮ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಲಡ್ಡು ಮುತ್ಯ ಅವ್ರ ದೇವಸ್ಥಾನವನ್ನು ಬಾಗಲಕೋಟೆ ಹತ್ರ ಹೋಗಿ ನೋಡ್ರಿ, ಎಂಥ ಭವ್ಯವಾಗಿರ್ತಕ್ಕಂಥ ಲಡ್ಡು ಮುತ್ಯನ ದೇವಸ್ಥಾನ ಇದೆ. ಅವ್ರಿಗೆ ಯಾರು ಭಕ್ತರುಗಳು ಅಂತಿಂಥ ಭಕ್ತರು, ಎಲ್ಲ ವೈಚಾರಿಕತೆಯ ಭಕ್ತರುಗಳದಾರ, ತಿಳಿದವ್ರು ಅದಾರ. ಅಂಥ ಎಲ್ಲ ಭಕ್ತರುಗಳನ್ನ ಇಟ್ಕೊಂಡು ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ಕಟ್ಟಿ ಅವರ ಇತಿಹಾಸವೂ ಸಹ ಬಹಳ ಅಗಾಧವಾಗಿರ್ತಕ್ಕಂಥ ಇತಿಹಾಸ ಅದ. ಲಡ್ಡು ಮುತ್ಯ ಅಂತಂದು ಕೂಡಲೇ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಭಾಗದೊಳಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಬಂದು ನೀವು ಲಡ್ಡು ಮುತ್ಯರ ಬಗ್ಗೆ ಕೇಳಿದ್ರಪ್ಪ ಅಂತಂದ್ರೆ ಎಷ್ಟು ಸುಮಧುರವಾಗಿರ್ತಕ್ಕಂಥ ವಿಷಯಗಳನ್ನು ಅವ್ರು ಹಚ್ಕೊತಾರೆ. ಆದರೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದೊಳಗೆ ಯಾರೋ ಒಬ್ಬರ ಈಗಿನ ಸಂಚಾರಿ ಲಡ್ಡು ಮುತ್ಯ ಅಂತೇಳಿ ಹೊಸದಾಗಿ ಬಂದಿರತಕ್ಕಂಥ ಒಬ್ಬರ ವ್ಯಕ್ತಿ ಏನೋ ಪ್ಯಾನ್ ಹಿಡಿದ್ರು ಅಂಥೇಳಿ ಈಗಿರ್ತಕ್ಕಂಥ ಈ ಸೋಷಿಯಲ್ ಮೀಡಿಯಾದೊಳಗೆ ಲೈಕ್ ಕಾಮೆಂಟ್ಗೋಸ್ಕರ ತಮ್ಮ ಯೂಟ್ಯೂಬ್ಗಳಿಗೆ ಸಬ್ಸ್ಕ್ರೈಬ್ಗಳು ಹೆಚ್ಚಾಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ, ಪಬ್ಲಿಸಿಟಿ ಆಗಬೇಕಂತಕ್ಕಂಥ ದೃಷ್ಟಿಕೋನದಿಂದ ಅನೇಕರು ಆ ಪ್ಯಾನನ್ನು ಮುಟ್ತಾಯಿದ್ರಿ. ಮುಟ್ರಿ ಬೇಡ ಅನ್ನೋದಿಲ್ಲ, ಅದು ನಿಮ್ಮ ವೈಯಕ್ತಿಕ ಹ್ಯಾಬಿ, ಅದು ನಿಮ್ಮ ಚಟ. ಅದೊಂದು ಪ್ಯಾನನ್ನು ಮುಟ್ಟೋದು, ಪ್ಯಾನ್ ತಿರುಗ್ತಕ್ಕಂಥ ಪ್ಯಾನ್ ನಿಲ್ಲಿಸೋದು ನಿಮ್ಮ ವೈಯಕ್ತಿಕ. ನಾವು ಹೈಸ್ಕೂಲ್ಕಿದ್ದಾಗ ಪ್ರೈಮರಿ ಜೀವನದೊಳಗೆ ಅನೇಕ ರೀತಿ ಪ್ಯಾನ್ಗಳು ನಿಲ್ಲಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡೀವಿ. ಆದರೆ ಲಡ್ಡು ಮುತ್ಯನ ಹೆಸರು ಮೇಲೆ ನೀವು ಅದನ್ನು ಟ್ರೋಲ್ ಮಾಡ್ತಾಯಿದ್ದೀರಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ, ಲಡ್ಡು ಮುತ್ಯ ಅತ್ಯಂತ ವ್ಯಕ್ತಿ ಅಲ್ಲ, ದೊಡ್ಡ ಮಹಾತ್ಮ ಅದಾರ. ಅವ್ರ ಬಗ್ಗೆ ಸಂತರು ನಡೆದಿದ್ದ ದಾರಿ, ಮಾತಾಡಿದ್ದ ವಾಕ್ಯ, ಕೊಟ್ಟಿದ್ದ ತೀರ್ಥ, ಹೇಳಿದ್ದ ವಾಕ್ಯಗಳು ಎಲ್ಲವೂ ಮಂಗಳಮಯವಾಗಿರ್ತಕ್ಕಂಥವು ಇರ್ತಾವೆ. ಹಾಗಾಗಿ ಸಾಧು ಸಂತ ಮಹಾತ್ಮರ ಬಗ್ಗೆ ಅಮಂಗಳವಾಗಿರ್ತಕ್ಕಂಥ ಮಾತುಗಳನ್ನು ಮಾತನಾಡೋಕೆ ಹೋಗಬೇಡ್ರಿ. ಅಮಂಗಳವನ್ನು ಸೂಚಿಸೋ ರೀತಿ ಒಳಗೆ ವಿಡಿಯೋಗಳನ್ನು ಮಾಡ್ತಾಯಿದ್ರು. ದಯವಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಈ ಸಂಚಾರಿ ಲಡ್ಡು ಮುತ್ಯ ಅಂತೇಳಿ ಏನು ಹೊಸದಾಗಿ ಹಾಕ್ತಾಯಿದ್ರು, ಅವ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅವ್ರ ಬಗ್ಗೆ ನಾನು ಬಹಳ ವಿಷಯಗಳನ್ನ ಚರ್ಚೆ ಮಾಡೋದಿಲ್ಲ. ಆದರೆ ಆ ಹಾಡನ್ನು ತೆಗೆದು ಬೇರೆ ಹಾಡು ಹಾಕೊಂಡು ಏನು ಬೇಕಾದ ಮಾಡಿರಿ, ಅದಕ್ಕೆ ನಮ್ಗೆ ಇರೋದಿಲ್ಲ. ಅದರ ಲಡ್ಡು ಮುತ್ಯನ ಬಗ್ಗೆ ಬಹಳ ಅಗಾಧವಾಗಿರ್ತಕ್ಕಂಥ ಗೌರವ ನಮ್ಮ ಉತ್ತರ ಕರ್ನಾಟಕದೊಳಗದ. ಉತ್ತರ ಕರ್ನಾಟಕದ ಹಿರಿಯ ಜೀವಿಗಳಿಗೆ ನೀವು ಬಂದು ಲಡ್ಡು ಮುತ್ಯನ ಬಗ್ಗೆ ಕೇಳಿದ್ರೆ ಲಡ್ಡು ಮುತ್ಯ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ದಯವಿಟ್ಟು ನಿಮ್ಮ ಲೈಕ್ಗೋಸ್ಕರ, ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ, ನಿಮ್ಮ ಫಾಲೋವರ್ಸ್ಗಳಿಗೋಸ್ಕರ, ನಿಮ್ಮ ಯೂಟ್ಯೂಬ್ದೊಳಗೆ, ನಿಮ್ಮ ಇನ್ಸ್ಟಾ ಒಳಗೆ, ನಿಮ್ಮ ಫೇಸ್ಬುಕ್ದೊಳಗೆ ನೀವು ಹೈಲೈಟ್ ಆಗೋ ಸಲುವಾಗಿ ಮಹಾತ್ಮರ ಹೆಸರುಗಳನ್ನು ದುರ್ಬಳಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಮಹಾತ್ಮರು ತಡೆದು ನೋಡ್ತಾರೆ. ಚಾಟಿ ಏಟು ಬಿಟ್ಟರಪ್ಪ ಅಂತಂದ್ರೆ ಆ ಚಾಟಿ ಏಟನ್ನು ತಡ್ಕೊಳಕ್ಕೆ ನಿಮ್ಗೆ ಆಗೋದಿಲ್ಲ. ದಯವಿಟ್ಟು ನಿಮ್ಮನ್ನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಲಡ್ಡು ಮುತ್ಯ ಅಂತ ಮಹಾತ್ಮರ ಹೆಸರುಗಳನ್ನು ಕೆಡಿಸ್ತಕ್ಕಂಥ ಕಾರ್ಯವನ್ನು ಸಾಮಾಜಿಕ ಜಾಲತಾಣ ಉಪಯೋಗಿಸೋದು ಮಾಡಬೇಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇಷ್ಟು ಚಲೋ ಆಯಿತು.